ಅಲ್ಲಿ ಅನ್ಲೋಡ್ ಮಾಡಿದ ತಕ್ಷಣ ಮತ್ತೆ ಒಂದು ಲೋಡ್ ಸಿಕ್ಕಿದೆ. ಎಲ್ಲಿಗಪ್ಪ ಅಂದರೆ ಬೆಂಗಳೂರಿಗೇ, ಡಾಬಾಸ್ಪೇಟೆ ಹತ್ರ. ಆಲ್ರೆಡಿ ಕಂಪ್ನಿ ಹತ್ರ ಬಂದಿದ್ದೀನಿ, ತೋರಿಸ್ತೀನಿ ರೀ. ನೋಡಿ ಅಲ್ಲಿ ಕಾರ್ ನಿಂತಿದೆಯಲ್ಲ, ಇದೇ ಗೇಟು. ಈಗ ಕರೀತಾರೆ, ಇವಾಗಲೇ ಲೋಡಿಂಗ್ ಮಾಡ್ತೀನಿ ಅಂದಿದ್ದಾರೆ. ಇಲ್ಲೇ ಅಡುಗೆ ಮಾಡಿ ಹುಷಾರಿಲ್ದಂಗೆ ಹೋಗಿದೆ. ಸಿಕ್ಕಾಬಟ್ಟೆ ಕೆಮ್ಮು. ಇದು ಸಿಕ್ಕಾಬಟ್ಟೆ ಮಣ್ಣು ರೋಡು, ಅದಕ್ಕೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸಿಕ್ಕಾಬಟ್ಟೆ ಧೂಳು ಬರ್ತಾಯಿತ್ತು. ಒಬ್ಬನೇ ಬೇರೆ ಅಲ್ವಾ ಅಡುಗೆ ಮಾಡ್ಕೊಳೋದು, ಹಾಗಾಗಿ ಏನು ಮಾಡಿದ್ದೀನಿ ಅಂತ ತೋರಿಸ್ತೀನಿ ರೀ. ಬಿರಿಯಾನಿ ಅಲ್ಲ ಇದು, ಟೊಮೊಟೊ ಬಾತ್. ಚೆನ್ನಾಗಿದೆಯಾ ಗುರು? ಟೈಮ್ ಬಂದು 9 ಗಂಟೆ ಆಗಿದೆ. ನೋಡ್ತಾ ಇರ್ಬೋದು ಎಷ್ಟು ಲೋಡ್ ಆಗಿದೆ ಅಂತ. ಇನ್ನೂ ಒಂದು ಸ್ವಲ್ಪ ಲೋಡ್ ಮಾಡ್ತಾರಂತೆ. ಗುಡ್ ಮಾರ್ನಿಂಗ್. ಟೈಮ್ ಆಲ್ರೆಡಿ 9:30 ಆಗಿದೆ. ಈಗ ಜಸ್ಟ್ ಎದ್ದೆ. ಗಾಡಿ ಲೋಡ್ ಆಗ್ತಾಯಿದೆ. ನಾವು ಇವತ್ತು ಸಂಡೇ ಸ್ಪೆಷಲ್ಲು 1/2 kg ಚಿಕನ್ನು ಎಲ್ಲ ತರಕಾರಿ ಕುಯ್ಕೊಂಡು ರೆಡಿ ಮಾಡಿದ್ದೀನಿ. ಬನ್ನಿ ಅಡುಗೆ ಸ್ಟಾರ್ಟ್ ಮಾಡೋಣ. ಗುರು ಫೈನಲಿ ಅಡುಗೆ ಎಲ್ಲ ಆಯಿತು. ಸಿಕ್ಕಾಬಟ್ಟೆ ಕಸ, ಜಾಗನೇ ಇಲ್ಲ ಗುರು. ಎಲ್ಲ ಐಟಮ್ ಶಿಫ್ಟ್ ಮಾಡ್ತಿದ್ದಾರಲ್ಲ, ಇಲ್ಲಿಂದ ಡಾಬಾಸ್ಪೇಟೆಗೆ ಫ್ಯಾಕ್ಟ್ರಿ ಟ್ರಾನ್ಸ್ಪೋರ್ಟ್ ಆಗ್ತಾ ಇರೋದು. ಬನ್ನಿ ಅದಿರಲಿ, ಅಡುಗೆ ಹೆಂಗಾಗಿದೆ ತೋರಿಸ್ತೀನಿ. ಚಿಕನ್ ಸಾರಿದು, ಇದು ರೈಸ್ ಬಿಸಿ ಬಿಸಿ. ಲೋಡು 3/4% ಆಗಿದೆ. ಇನ್ನೊಂದು 15-20 ನಿಮಿಷ ಲೋಡೆಲ್ಲ ಕಂಪ್ಲೀಟ್ ಆಗುತ್ತೆ. ಹೋಯ್ತಾ ಇರೋದನ್ನೇ ಫಸ್ಟು ತಿಂಡಿಗೆ ರೆಡಿ ಮಾಡಿಬಿಟ್ಟಿದ್ದೀನಿ ಚಿಕನ್ನು.
ನಾನ್ ಸ್ಟಾಪ್ ಹೊಡೆಯೋದು. ಇನ್ನೊಂದು 100-150 ಕಿಲೋಮೀಟ್ರ್ ಹೋದರೆ ಶ್ರೀರಾಮ್ಪುರ ಬಾರ್ಡ್ರ್ ಸಿಗುತ್ತೆ, ಚೆಕ್ ಪೋಸ್ಟು. ಅದೊಂದು ಕ್ರಾಸ್ ಮಾಡ್ಕೊಂಬಿಟ್ರೆ ಅದಾದರೆ ಇನ್ನೇನು ವೆಸ್ಟ್ ಬೆಂಗಾಲ್, ಪಶ್ಚಿಮ ಬಂಗಾಳದೊಳಗಡೆ ಎಂಟ್ರಿ ಆಗ್ಬಿಡ್ತೀವಿ. ನೋಡೋಣ ಬನ್ನಿ ಗುರು. ಈ ಪಾಯಿಂಟ್ಗೆ ಭಾನುವಾರ ನೈಟ್ ಬಂದಿತ್ತು, ಇವತ್ತು ಸೋಮವಾರ ನೈಟ್ ಆಯಿತು. ಈಗ ಗಾಡಿ ಆಚೆ ತೊಗೊಂಬಂದು ಟಾರ್ಪಲೆಲ್ಲ ಹಾಕಿದ್ದೀನಿ. ನನ್ನ ಜೊತೆ ಇನ್ನೊಂದು ಗುಜರಾತ್ ಗಾಡಿ ಬರ್ತಾಯಿದೆ, ಆ ಗಾಡಿನೂ ಲೋಡ್ ಆಯಿತು. ಟಾರ್ಪಲ್ ಹಗ್ಗ ಹಾಕ್ತಾಯಿದ್ದಾರೆ, ತೋರಿಸ್ತೀನಿ ಬನ್ನಿ. ಈ ಕಂಪ್ನಿ ಇಲ್ಲಿಂದ ಡಾಬಾಸ್ಪೇಟೆಗೆ ಟ್ರಾನ್ಸ್ಫರ್ ಆಗ್ತಾಯಿದೆ. ಸಿಕ್ಕಾಬಟ್ಟೆ ಅಯ್ಯೋ ಅನ್ನಿಸ್ತಾರೆ ಗುರು, ಟನ್ನೇಜು ಜಾಸ್ತಿ ಬಂದುಬಿಟ್ಟಿದೆ. ಶ್ರೀರಾಮ್ಪುರ ಬಾರ್ಡ್ರಲ್ಲಿ ಹಿಡ್ದಾಕ್ಬಿಡ್ತಾರೆ. ನೋಡ್ಬೇಕು ಏನೇನಾಗುತ್ತೆ ಅಂತ. ನೋಡಿ ಇವರೇ, ಇವ್ರದ್ದು ಟಾರ್ಪಲೆಲ್ಲ ಹಾಕಾಗೋಯ್ತು. ಇದೇ ಕಂಪ್ನಿ ಖಾಲಿ ಆಗ್ತಾ ಇರೋದು. ಅಡ್ವಾನ್ಸ್ ಏನೂ ಹಾಕಿಲ್ಲ, ಅಡ್ವಾನ್ಸ್ ಹಾಕಿದ ತಕ್ಷಣ ಹೋಯ್ತಾ ಇರೋದೇನೆ. ಮಧ್ಯಾಹ್ನ 3-4 ಗಂಟೆ ಮೇಲೆ ಅಡುಗೆ ಮಾಡ್ಕೊಂಡು ತಿಂದೆ. ಅಡುಗೆ ಇನ್ನೇನು ಚಿಕನ್ ಸಾಂಬಾರಿತ್ತು, ಸ್ವಲ್ಪ ರೈಸ್ ಅದನ್ನೇ ಮಾಡ್ಕೊಂಡು ತಿಂದಿದ್ದೀನಿ. ಅಡ್ವಾನ್ಸ್ ಹಾಕ್ಸ್ಕೊಂಡು ಇಲ್ಲಿಂದ ಬಿಡೋಣ ಬನ್ನಿ. ಫೈನಲಿ ಅಲ್ಲಿಂದ ಬಿಡ್ತಾಯಿದ್ದೀವಿ. ಸೋಮವಾರನೂ ಫುಲ್ ನೈಟ್ ಅಲ್ಲೇ ಇದ್ದು ಸ್ವಲ್ಪ ವೇಟು ಏರುಪೇರಾಗೋಯ್ತು. 13 ಟನ್ನು 350 kg ಟೋಟಲ್ ಬಂತು, ಗಾಡಿ ವೇಟೆಲ್ಲ ಸೇರಿ. ಅಷ್ಟೊಂದು ಪಾಸ್ ಆಗಲ್ಲ. ಆಮೇಲೆ ಮತ್ತೆ ಹೋಗಿ ಕಾಟ ಮಾಡಿಸಿ ಸ್ವಲ್ಪನೇ ಮಾಲ್ ತೆಗೆದು ಮತ್ತೆ ಕಾಟ ಮಾಡಿಸೋದು ಮಾಡಿದ್ವಿ. ನೆನ್ನೆ ನೈಟ್ ಆಗೋಯ್ತು. ಅಲ್ಲಿ ಕಂಪ್ನಿ ಒಳಗಡೆ ಒಂದು ಕಾಟ ಇದೆ, ಆ ಕಾಟನೂ ಕ್ಲೋಸ್ ಆಗೋಯ್ತು. ಲಾಸ್ಟ್ ಕಾಟ ಮಾಡಿಸ್ಬೇಕಿತ್ತು. ಆಮೇಲೆ ಸುಮ್ಮನೆ ಏನಕ್ಕೆ ಕಾಟ ಮಾಡಿಸಲೇ ಬಂದು 30,000-40,000 ಪೆನಾಲ್ಟಿ ಕಟ್ಟೋದು ಅಂದ್ಬಿಟ್ಟು ಇವಾಗ ಬೆಳಗ್ಗೆ ಎದ್ದು 8:30ಗೆ ಓಪನ್ ಆಯಿತು. ಎಲ್ಲ ಕಾಟ ಗೀಟ ಮಾಡಿಸ್ಕೊಂಡು ಬಿಲ್ಗಿದೆಲ್ಲ ಕೊಟ್ಟರು. ನೆನ್ನೆನೇ ಕೊಟ್ಟಿದ್ರು. ಈ ಕಡೆ ನೀರು ಕುಡಿದ್ಬಿಟ್ಟು ಹುಷಾರಿಲ್ದಂಗೆ ಆಗ್ಬಿಡ್ಬೇಕು. ಈಗ ಪ್ರೆಸೆಂಟ್ ಟೈಮ್ ಬಂದು 9:22. 5,000 ರೂಪಾಯಿ ಡೀಸೆಲ್ ಹಾಕ್ಸ್ಕೊಂಡಿದ್ದೀನಿ. ಫುಲ್ ಟ್ಯಾಂಕೆ ಮಾಡಿಸ್ಕೊಬೋದಿತ್ತು, ಬಾರ್ಡರ್ ಹತ್ರ ಪ್ರಾಬ್ಲಮ್ ಆಗ್ಬಿಡುತ್ತೆ, ಅದಕ್ಕೋಸ್ಕರ ಹಾಕ್ಸ್ಲಿಲ್ಲ. ಈಗ ಬಾರ್ಡರ್ ಪಾಸ್ ಮಾಡೋಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ಹಾಕ್ಸ್ಕೊಂಡಿದ್ದೀನಿ. ಇನ್ನು ಪಾಲ್ಟಿಗೆ ಫೋನ್ ಮಾಡಿ ಅಡ್ವಾನ್ಸ್ ಬೇರೆ ಹಾಕ್ಸ್ಕೋಬೇಕು. 1 ರೂಪಾಯಿನೂ ಹಾಕಿಲ್ಲ ಅವನು. ನೆನ್ನೆ ಹಾಕ್ತೀನಿ ಅಂದವನು ಹಾಕಲೇ ಇಲ್ಲ. ನಮ್ಮದು ಸ್ನೇಹಿತರದ್ದು ಇನ್ನೊಂದು ಗಾಡಿ ಇದರಲ್ಲಿ ವೆಯ್ಟ್ ಮಾಡ್ತಾಯಿದೆ. ಯಾವುದಪ್ಪ ಅದು, ಸಿಲ್ಲಿಗುಡಿಲಿ ವೆಯ್ಟ್ ಮಾಡ್ತಾಯಿದ್ದಾರೆ. ಬನ್ನಿ ಸೀದಾ ನಾನ್ ಸ್ಟಾಪ್ ಹೋಗೋಣ. ಇಲ್ಲಿಂದ ಒಂದು 100-150 ಕಿಲೋಮೀಟ್ರ್ ಹೋಗಿ ಸಿಗ್ತೀನಿ ನಿಮಗೆ. ಯಾಕಂದರೆ ಇಲ್ಲೆಲ್ಲ ಸ್ವಲ್ಪ ಸಿಂಗಲ್ ರೋಡ್ಗಳು, ಆಮೇಲೆ ರೋಡ್ ಪ್ಯಾಚ್ ಕೆಲಸಗಳು ನಡೀತಾ ಇದೆ. ಹಂಗಾಗಿ ನೋಡ್ತಾ ಇರ್ಬೋದು ಯಾವ ರೇಂಜಿಗೆ ಆಕ್ಸಿಡೆಂಟ್ ಆಗಿದೆ ಅಂದರೆ, ಗೀಕ್ಸೆಲ್ ಎಲ್ಲ ಕಿತ್ಕೊಂಡ್ಬಂದ್ಬಿಟ್ಟಿದೆ ಫುಲ್. ಎಲ್ಲ ಮಾಡ್ಕೊಂಬರ್ತಾ ಇದ್ದೀವಿ. ಏನು ನನ್ನ ಮಕ್ಕಳಿದಾರೋ ಏನೋ. ಹೆಂಗೆ ನುಗ್ಸೋನೆ ಅಂದರೆ ಹೊಟ್ಟೆ ಎಲ್ಲ ಹೊಡೆದೋಗುತ್ತೆ ಗುರು ಆ ಗಾಡಿ ನೋಡ್ತಾ ಇದ್ರೆ. ನೋಡಿ ಅಲ್ಲಿ ಮಾರ್ಕ್ ಇದೆ ನೋಡಿ, ರಿಫ್ಲೆಕ್ಟರ್ದು. ಇದ್ರ ಒಳಗಡೆ ನುಗ್ಸಿರೋದು ನೋಡಿ. ಇಲ್ಲೊಂದು ಏನಾಗಿದೆ ಗುರು, ಇಷ್ಟೊಂದು ಆಕ್ಸಿಡೆಂಟು, ಬಾ ದೇವ್ರೆ. ಫೈನಲಿ ಬಾರ್ಡ್ರೆಲ್ಲ ದಾಟಿದ್ದೀವಿ. ನನಗಂಟು ಸಿಕ್ಕಾಬಟ್ಟೆ ಟೆನ್ಷನ್ ಆಗಿಬಿಟ್ಟಿತ್ತು. ಬಾಯಿಗೆ ಬಂದ್ಬಿಡುತ್ತಪ್ಪ, ದಾರಿನೂ ಬಿಡ್ತಾ ಇಲ್ಲ, ಹೋಗೋಕ್ಕೂ ಸಾಯ್ತವ. ನೋಡಿ ಈಗ ನಾವು ವೆಸ್ಟ್ ಬೆಂಗಾಲ್ ಒಳಗಡೆ ಇದ್ದೀವಿ.
ಸಿಕ್ಕಾಬಟ್ಟೆ ಕಷ್ಟ ಗುರು ಇಲ್ಲಿ ಟೋಲ್ ಹತ್ರ. ಸರಿ ಟೋಲ್ ಅಂತೀನಿ, ಚೆಕ್ ಪೋಸ್ಟು. ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ. ನನಗೊಂದು 15-20 ನಿಮಿಷ ನಿಲ್ಸ್ಕೊಂಡ್ಬಿಟ್ಟಿದ್ರು. ಫುಲ್ ಟೆನ್ಷನ್ ಆಗ್ಬಿಟ್ಟಿದೆ. ನಾನು RC ಕಾರ್ಡ್ ಎಲ್ಲ ಒರಿಜಿನಲ್ ಇಸ್ಕೊಂಡಿದ್ರು. ಮುಗೀತಪ್ಪ ಅಂದ್ಕೊಂಡೆ. ಹೆಂಗೋ ಬಿಟ್ಟು ಕಳಿಸಿದ್ರು. ಫಸ್ಟು ಗಾಡಿಗೆ ಗ್ರೀಸ್ ಹೊಡಿಸ್ಬೇಕು. ವೀಲೆಲ್ಲ ಜಾಮ್ ಆಗ್ತಾಯಿದೆ, ಫ್ರೀ ಆಗ್ತಾಯಿಲ್ಲ. ಒಂಥರ ಕಟ್ ಅಂತ ಸೌಂಡ್ ಬರ್ತಾಯಿದೆ. 2,500-3 ಸಾವಿರ ಕಿಲೋಮೀಟ್ರ್ ಓಡಿಸಿದ್ದೀನಲ್ಲ. 3 ಸಾವಿರ ಅಲ್ಲಿ, ಆಮೇಲೆ ಮತ್ತೆ ಈಗ ಬರ್ಬೇಕಾದ್ರೆ 500 ಕಿಲೋಮೀಟ್ರ್ ಹೊಡೆದಿದ್ದೀನಿ. ನೋಡ್ತಾ ಇರ್ಬೋದು, ಫುಲ್ ಫಾರೆಸ್ಟ್ ಒಳಗಡೆ ಎಂಟ್ರಿ ಆಗಿದ್ದೀವಿ. ಎಲ್ಲ ಫುಲ್ ಫಾರೆಸ್ಟು ಆಮೇಲೆ ಎಸ್ಟೇಟು ಎರಡು ಮಿಕ್ಸಲ್ಲೇ ಇದೆ. ಸಿಂಗಲ್ ಹೈವೇ. ಟೈಮ್ ಬಂದಾಗಿದೆ 2:15 ಆಗಿದೆ ಟೈಮು. ಡೀಸೆಲ್ ನೋಡಿ ಫುಲ್ಲು ರಿಸರ್ವಲ್ಲಿ ಬಿದ್ದಿದೆ. ಫಸ್ಟ್ ಫುಲ್ ಟ್ಯಾಂಕ್ ಮಾಡಿಸ್ಬೇಕು. ಇನ್ನೊಂದು 150 ಕಿಲೋಮೀಟ್ರ್ ಹೋದರೆ ಸಿಲ್ಲಿಗುಡಿ ಇದೆ. ಇದು ಸಿಲ್ಲಿಗುಡಿ ನಿಯರೆಸ್ಟ್ ಹೋಗಿ ನೋಡಿ, ಶಿವಲಿಂಗ ಕಾಣ್ತಾ ಇರ್ಬೋದು ಅನಿಸುತ್ತೆ. ಸಿಲ್ಲಿಗುಡಿ ನಿಯರ್ ಹೋಗಿ ಈ ವಿಡಿಯೋ ಎಂಡ್ ಮಾಡ್ತೀನಿ. ಇದು ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಥರ ಬಿಡ್ತೀನಿ, ಇಲ್ಲ ವಿಡಿಯೋ ಲೆಂತ್ ಆಗೋಗ್ಬಿಡುತ್ತೆ. ನೋಡ್ತಾ ಇರ್ಬೋದು ಬ್ರಿಡ್ಜು, ಅದೊಂದು ನದಿ. ಏನೋ ಎಲ್ಲ ಬಿದ್ದುಬಿಟ್ಟೈತಲ್ಲ, ಅದು ಗಾಡಿ ಮತ್ತೆ ಆಕ್ಸಿಡೆಂಟ್ ಆಗೈತೇನೋ ಇಲ್ಲಿ. ಎಲ್ಲ ಪ್ಲಾಸ್ಟಿಕ್ ಐಟಮ್ಗಳು ಎಲ್ಲ ಪಚಡಿ ಆಗೋಗೈತೆ. ನೋಡ್ತಾ ಇರ್ಬೋದು ಎಲ್ಲ ಮೋಸ್ಟ್ಲಿ ಅದು ಗಾಡಿ ಆಕ್ಸಿಡೆಂಟ್ ಆಗಿರ್ಬೋದು, ಏನಾಗೈತೆ ಗೊತ್ತಿಲ್ಲ. ನದಿ ಬ್ರಿಡ್ಜ್ ಮೇಲೆ ಆಗೈತೆ ಗುರು. ಆಕ್ಸಿಡೆಂಟ್ ಅಲ್ಲ, ಇದು ಕಸದ ಗಾಡಿ ಗುರು. ಎಲ್ಲ ಮೂಟೆ ಬಿಚ್ಕೊಂಡಿರೋದು. ಹೆಂಗೆ ತುಂಬಾರ್ದು ನೋಡ್ರಿ. ಇಲ್ಲಿಂದ ಸಿಲ್ಲಿಗುಡಿ ಇನ್ನು 109 ಕಿಲೋಮೀಟರ್ ಇದೆ ಅಷ್ಟೇ. ನೆಕ್ಸ್ಟ್ ಟೋಲ್ ಹತ್ರ ಈ ವಿಡಿಯೋ ಎಂಡ್ ಮಾಡ್ತೀನಿ. ಮತ್ತೆ ಸಿಗ್ತೀನಿ ನೆಕ್ಸ್ಟು ಪಾರ್ಟ್ 2ಅಲ್ಲಿ. ಸಿಲ್ಲಿಗುಡಿಯಿಂದ ಕಂಟಿನ್ಯೂಸ್ ಮಾಡ್ತೀವಿ 2 ಗಾಡಿ ಜೊತೆ. ಇನ್ನೊಬ್ರು ಅಲ್ಲೇ ವೆಯ್ಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ನಲ್ಲ. ಮತ್ತು ಬೆಂಗಳೂರಿಂದ ನನಗೆ ಸಿಗಲೇ ಇಲ್ಲ ಅವರು. ಈಗ ರಿಟರ್ನ್ ಹೋಗ್ಬೇಕಾದ್ರೆ ಸಿಗ್ತಾ ಇದ್ದಾರೆ. ಬನ್ನಿ, ಇನ್ನು ಅವ್ರಿಗೂ ನನಗೂ 100 ಕಿಲೋಮೀಟ್ರ್ ಐತೆ. ಹೋಗಿ ಫಸ್ಟು ಮೀಟ್ ಮಾಡೋದು. ಟೈಮ್ ಬಂದು 7 ಗಂಟೆ ಆಗಿದೆ. ನೋಡ್ತಾ ಇರ್ಬೋದು, ಸಿಕ್ಕಾಪಟ್ಟೆ ಜಾಮ್ ಬೇರೆ ಆಗಿದೆ. ಇಲ್ಲಿಂದ ಸಿಲ್ಲಿಗುಡಿ 52 ಕಿಲೋಮೀಟ್ರ್ ಇದೆ ನೋಡಿ. ಬರ್ತಾ ಫುಲ್ ಟ್ಯಾಂಕು ಮಾಡಿಸ್ಕೊಂಬಿಟ್ಟೆ. 97 ರೂಪಾಯಿ ಲೀಟ್ರು ಇಲ್ಲಿ ವೆಸ್ಟ್ ಬೆಂಗಾಲಲ್ಲಿ. ಇನ್ನು ಆರಾಮಾಗಿ 1200 ಕಿಲೋಮೀಟ್ರ್ ಆರಾಮಾಗಿ ಹೋಗ್ಬಿಡ್ಬೋದು. ಏನಕ್ಕೆ ಸುಖ ಸುಮ್ಮನೆ ಜಾಮ್ ಆಗಿದೆ. ಬನ್ನಿ, ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.